ಆದ್ರೂ ಭಾಳ ನಿಧಾನವಾಗಿ ಸಾಗಕತ್ತೈತಿ. ವಿವಾಹ ಬಂಧನ ಕತೆ ಅಂತ ಅನ್ನಕತ್ತೀರಿ, ಅದಕ್ಕೆ ಒಂದು ಸ್ವಲ್ಪ ಸ್ಪೀಡ್ನಾಗ ಹೇಳ್ಕೊಂಡು ಹೋಗ್ಬಿಡೋಣ ಅಂತ. ಅತ್ತಿಯವ್ರ ಮನಿ ಹೆಂಗೈತ್ರಿ? ಮನಿ ಮಾತ್ರ ಭಾಳ ಚಂದ ಐತ್ರಿ ಹೇಳಂದ್ರ. ಇಷ್ಟು ರೊಕ್ಕ ಕೊಟ್ಟು ಮನಿ ತಗೊಂಡ ನಮ್ಮ ಅಣ್ಣ ಓಪ್ಲಿಂಗ್ ದೊಡ್ಡ ಪ್ರಮಾಣದಾಗ ಮಾಡಲಿಲ್ಲ. ಮನಿ ಕಟ್ಟಿಸಿ ಅದೇನೋ ಅಂತಾರಲ್ಲ, ಮನಿ ಕಟ್ಟಿಸಿ ನೋಡು ಮದ್ವೆ ಮಾಡಿ ನೋಡು ಅಂತಾರಲ್ಲ. ಈಗ ಮನಿ ಕಟ್ಟಿಸಿಂದ ಕೈ ಎಲ್ಲ ಬರಗೈ ಆಗ್ಬಿಡತಿ. ಅದಕ್ಕೆ ಸಿಂಪಲ್ ಆಗಿ ಮಾಡಿದೆ. ಮತ್ತೆ ಮುಂದೆ ನೋಡೋಣಂತ ಬಾಬಿ. ಹಿಡತ್ತಿಂದ ಬಾಯಿ ಮಾಡಿದ್ರ ಎಲ್ಲ ಸಾಧ್ಯ ಅಂತೇಳಿ ತೋರಿಸ್ಕೊಟ್ರಿ ಹೇಳಿ ಅಂದ್ರ. ಎಲ್ಲ ನಮ್ಮ ಮಗನ ಕಾಲ್ಗುಣ ರೀ. ನನ್ನ ಮಗ ಹುಟ್ಟಿಂದ ನನಗೆ ಅದೃಷ್ಟನ ಕುಲಾಯಿಸ್ಬಿಡ್ತು ನೋಡ್ರಿ ಅತ್ತಿಯಾರ. ಅದೃಷ್ಟ ಕುಲಾಯಿಸ್ದ ಇನ್ನೇನ್ ಮಾಡುತ್ತಾ? ಯಾರ್ದ ರೊಕ್ಕ ಎಲ್ಲ ಮನೆ ಜಾತ್ರಿ. ನಮ್ಮನ್ನ ಯಾರ ರೊಕ್ಕದಾಗ ಜಾತ್ರೆ ಮಾಡಿದ? ಇನ್ಯಾರು? ನಮ್ಮವ್ವ ತುಡುಗಿಲೆ ರೊಕ್ಕ ಕೊಟ್ಲು, ನಮ್ಮಪ್ಪನ ತುಡುಗಿಲೆ ರೊಕ್ಕ ಕೊಟ್ಟ ಅಂದಲ್ಲಿನ ಕಟ್ಸಿದ ಮನಿ ಹಿಡದ ನಿಮ್ಮ ಅಣ್ಣ. ಇವನ್ ಕೈಲಿ ಯಾವಾಗ ನೀತಿತ್ತು ಇಂಥ ಮನಿ ತಗೊಳಕ? ಗೊತ್ತಿಲ್ಲಾರ್ದ ಗುಣಚಾರ ಇರ್ಲಾರ್ದ ಮಾತಾಡಕ್ ಹೋಗ್ಬೇಡದವ್ರಿ ನೀನು. ನಮ್ಮನ್ನ ಶ್ರಮ ಪಟ್ಟು ದುಡಿದು ಸಂಪಾದನೆ ಮಾಡಿರೋದು ಇದು. ಆ ಹಣದಾಗ ಮನಿ ತಗೊಂಡನವ. ಅವನ ಬಗ್ಗೆ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಹೋಲ್ ಬಿಡು ಮೀನಾಕ್ಷಿ, ನಾಯಿ ಬಗಳಿದ್ರ ದೇವ್ ಲೋಕ ಹಾಳಾಗಂಗಿಲ್ಲ ಅಂತ ಹಂಗ ಅಂತಿರ್ತಾರ. ಇನ್ನೊಬ್ರು ಏಳಿಗೆ ಸಹಿಸಕ್ ಆಗಂಗಿಲ್ಲ ಅವ್ರಿಗೆ. ನನಗೆಲ್ಲ ಗೊತ್ತೈತಿ ಬೇ, ನೀನು ನಿನ್ನ ಅಳಿಯ ರೊಕ್ಕ ಕೊಟ್ಟಿ ಅಂತೇಳಿ. ನಿನ್ನ ಗಂಡನು ರೊಕ್ಕ ಕೊಟ್ಟನ ಅಂದಲೇನೆ ಇಂಥ ಮನಿ ಹಿಡ್ದ ನೀವ. ಏನೋ ದೊಡ್ಡದ ಸಾಧನೆ ಮಾಡ್ಯಾನ ಅಂತೇಳಿ ಹೇಳಕ್ ಬಂದಾರ. ನೀ ಅಂತಿರ್ತಿ ಬಿಡು, ಯಾಕಂದ್ರೆ ನೀನು ಮಾಡಕತ್ತಿದ ಕೆಲಸನ ಹಂಗತ್ತೈತಲ್ಲ, ಹಂಗೆ ನಾನು ಮಾಡಕತ್ತೀನಿ ಅಂತ ತಿಳ್ಕೊಂಡಿ ನೀನು. ದುಡ್ಡಿಗೆ ಏನು ಬೇಕಾದರೂ ಮಾಡ್ತಿ ನೀನು, ಹಂಗೆ ನಾನು ಅಂತೇಳಿ ತಿಳ್ಕೊಂಡಿ ನೀನು. ಆದ್ರೆ ನಿನ್ನಂತ ಅದು ನನಗೆ ಬಂದಿಲ್ಲಪ್ಪ. ಎತ್ತ ಮಗುಗ ಹಾಲು ಕುಡ್ಸಕ ರೊಕ್ಕ ಕೇಳಿದು ಮೊದಲೇನೆ ಜಗತ್ತಿನ ಮೊದಲನೇ ಮಹತಾಯಿಕಿ ತನ್ನಂಗ ಎಲ್ಲಾರಂತ ತಿಳ್ಕೊಂಡಾರ. ಕರೆ ಹೇಳ್ಬೇವ, ಇವಂಗ್ ರೊಕ್ಕ ಕೊಟ್ಟಿರೋದಿಲ್ಲ, ಇಷ್ಟೆಲ್ಲ ಮಾಡಕ್ ಹೆಂಗ್ ಸಾಧ್ಯ ಆತ? ಶ್ರಮ ಪಟ್ಟು ದುಡ್ದೀನಿ, ನನಗೆ ಅದಕ್ಕೆ ಪ್ರತಿಫಲ ಸಿಕ್ಕತಿ. ಹಂಗೆ ಪ್ರಮೋಷನ್ ಸಿಕ್ತು, ನನ್ನ ಹಿಂತಿ ಕೈಯಾಗ ರೊಕ್ಕ ತಂತಂದು ಕೊಟ್ಟೆ, ಹಿಡತ್ತಿಂದ ಬಾಳೆ ಮಾಡಿದ್ಲು. ಇದನ್ನೆಲ್ಲ ಮಾಡಕ್ಕೆ ಸಾಧ್ಯ ಆತು. ನಿನಗತೆ ಮಾಡ್ಲಿಲ್ಲಕಿ. ಈಗ ಕಾನೂನು ಮುಂದೆ ಕಿನ್ನೂರಿ ಬಾರಿಸ್ದಂಗೆ ಬಿಡ್ರಿ ಅಳಿ ಅಂದ್ರೆ ಅದಕ್ಕೆ ಏಟ್ ಹೇಳಿದ್ರೆ ಆಟ. ಶ್ರೀಮಂತಿಗೆ ಬಿಡ್ತಾನ ಅನ್ನೋದು ಅದು ಇಂದ ಬರೋದು ನಾಳೆ ಹೋಗೋದು. ಯಾವಾಗ ಯಾವ ಮನುಷ್ಯಾಗ ಅದೃಷ್ಟ ಕುಲಾಯಿಸ್ತೈತೋ ಹೇಳಕ್ ಆಗಂಗಿಲ್ಲ. ಅದೃಷ್ಟ ಕುಲಾಯಿಸಿದಾಗ ನಾ ಕಾಸು ಎತ್ತಿಟ್ಕೊಂಡು ಜೀವನ ಮಾಡ್ಬೇಕು. ಮೊದ್ಲೇಕ ಮನ್ಯಾಗ ಹೆಣ್ಮಕ್ಳು ಸರಿ ಇರ್ಬೇಕು. ಅದು ನಿನಗೆ ಗೊತ್ತೇ ಇದ್ದಿದ್ದಿಲ್ಲ, ಬರೀ ರೊಕ್ಕ 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 ಅಂತ ಬಡ್ಕೊಂತಿದ್ದಿ. ಇನ್ನೊಂದು ಗೊತ್ತಿಲ್ಲ, ಮುನ್ನೊಂದು ಗೊತ್ತಿಲ್ಲ. ರೊಕ್ಕ ಐತೆ ಅಂತೇಳಿ ಲಗ್ನ ಆದಿ, ಮತ್ತೆ ನೋಡಿನೇರ ಕೈ ಬಿಟ್ಟು ಒಂದು ಹಡದಿ, ಅದಕ್ಕೂ ಹಾಲು ಕುಡ್ಸಕ ರೊಕ್ಕ ಇಸ್ಕೊಂಡು ಏನು ನಿನ್ನ ಜೀವನ? ನಿನ್ನಂಗೆ ಎಲ್ಲರೂ ಇರ್ತಾರಂತ ಮಾಡಿ ಏನು? ಅಳಿಯಂದ್ರು ತಾವು ಮಾಡಿದ ತಪ್ಪನ್ನು ತಿದ್ಕೊಂಡು ಶ್ರಮಪಟ್ಟು ದುಡಿದ್ರು, ಅವರಿಗೆ ಪ್ರಮೋಷನ್ ಆಯ್ತು, ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು. ನೀ ಏನು ಮಾಡಿದಿ? ನೀನು ಕಳ್ಕೊಂಡಿದ್ದ ಭಾಳ ಐತಿ. ನೀ ಸಂಪಾದನೆ ಏನೂ ಮಾಡಿಲ್ಲ, ಅದರ ರೊಕ್ಕ ಒಂದು ಸಂಪಾದನೆ ಮಾಡಿ. ಈಗ ಅಳಿಯಂದ್ರು ಮನಿ ಹಿಡ್ಕೊಂಡಾರ, ಮತ್ತೆ ಅದನ್ನ ನೋಡಿ ಸಹಿಸಕ್ಕಾಗವಲ್ಲ ನಿನಗೆ. ಎಲ್ಲ ಸುಳ್ಳು, ನನಗೆಲ್ಲ ಗೊತ್ತೈತಿ. ಅದು ಹೆಂಗ್ ಸಾಧ್ಯ? ಒಬ್ಬ ಮನುಷ್ಯ ಒಂದು ವರ್ಷದಾಗ ಇಷ್ಟೆಲ್ಲ ಮಾಡಕ ಹೆಂಗ್ ಸಾಧ್ಯ? ಎಲ್ಲ ಸುಳ್ಳು, ನನಗೆಲ್ಲ ಗೊತ್ತೈತಿ. ನೀನು ರೊಕ್ಕ ಕೊಟ್ಟಿ, ಅದು ಎಲ್ಲ ಸುಳ್ಳು. ಆ ಮಗುನ ಇಟ್ಕೊಂಡು ಇವ ನಾಟಕ ಕಡೆನ. ಮಗುನ ಇಟ್ಕೊಂಡು ನಾಟಕ ಆಡೋದು ನೀನು, ನಾನಲ್ಲ. ಹೋಲ್ ಬಿಡಿ ಅಣ್ಣ, ಆಕಿ ಕುಡಿ ಏನು ಮಾತು. ಸಂತೋಷವಾಗಿರೋ ಟೈಮ್ನ್ಯಾಗ ನೋಡುವಾಗ ಇನ್ನು ನನ್ನ ಮೊಮ್ಮಗ 1 ವರ್ಷ ಆದ. ಹಾಲು ಕುಡ್ಸೋದು ಸಾಕು, ಇನ್ನು ಅದು ಊಟ ಅದು ಮಾಡ್ತಾನ. ಇನ್ನು ನೀ ಹಾಲು ಕುಡ್ಸೋದು ಸಾಕು ಬಿಡವ. ಆಯ್ತಾ ನೀನು? ನನ್ನ ಮಗಗೆ ಹಾಲು ಕೊಡ್ತಿದ್ದೆ ಅಂತೇಳಿ ಮನ್ಯಾಗ ಇಟ್ಕೊಂಡಿದ್ದೆ ನಾನು. ಇನ್ನು ಹೋಗ್ಬೋದು ನೀನು. ನಾ ಯಾಕೆ ಹೋಗ್ಬೇಕು ಮನೆ ಬಿಟ್ಟು? ಇದೊಳೆ ತಗಲಾತಲ್ಲ, ನೀನು ನನ್ನ ಮಗಗೆ ಹಾಲು ಕುಡ್ಸೋಕಷ್ಟೇ ಇದ್ದಿ. ನಾನು ಹೆಂಡ್ತಿನ ಅಲ್ಲ. ಡೈವರ್ಸ್ ಪೇಪರಿಗೆ ಸಹಿ ಹಾಕಿ ಹೆಂಡ್ತಿ ಆಗಿದ್ದಂದ್ರೆ ಇರ ಅಂತ ಇಟ್ಕೊತಿದ್ದೆ. ನಾನು ಬೇಡ, ನನ್ನ ಸಂಬಂಧನೂ ಬೇಡ ಅಂತೇಳಿ ನನ್ನ ಹತ್ರ ರೊಕ್ಕ ಇಸ್ಕೊಂಡು ಡೈವರ್ಸ್ ಪೇಪರಿಗೆ ಸಹಿ ಹಾಕಿ ಅಂತದ್ರಾಗ ನನ್ನ ಮನ್ಯಾಗ ಹೆಂಗಿರ್ತೀನಿ ನೀನು? ಅದೇನು ಗೊತ್ತಿಲ್ಲ ನನಗೆ. ಈ ಮನ್ಯಾಗ ಅರ್ಧ ಭಾಗ ಕೊಡ್ಬೇಕು. ಯಾಕ ನನಗೆ ಅದು ಅಷ್ಟು ಕೊಟ್ಟಿದ್ದು ಸಾಕಾಗಿಲ್ಲ. ಅವಾಗ ಏನು ಕೊಟ್ಟಿ ನೀನು ಡೈವರ್ಸ್ ಕೊಡೋ ಮುಂದಾಗ? ಅದಕ್ಕಂತೀನಿ. ಇಂಥದ್ದು ಒಂದು ಏನಾರ ತಕೊಂಡ ಬಿಟ್ಟಿರ್ತಾವ ನೋಡಿಕಿ. ದುಡಿದು ತಿನ್ನಕಲಿಯವ, ಇನ್ನೊಬ್ರು ದುಡಿದಿದ್ದನ್ನ ಕಿತ್ಕೊಂಡು ತಿನ್ನುವಂತ ಬುದ್ಧಿ ಬೆಳೆಸ್ಕೋಬೇಡ. ನೀನು ಅಂದಿದ್ದಿಲ್ಲ ಡೈವರ್ಸ್ ಪೇಪರಿಗೆ ಸಹಿ ಹಾಕಿ ಇದ್ದೀನಿ, ನಾ ಇನ್ನೇನು ಕೇಳಂಗಿಲ್ಲ ನೀನು ಅಂತೇಳಿ. ಈಗೇನು ಹೊಸ ವರ್ಷ ತೆಗೆದಿ ನೀನು? ನಾನು ಏನು ಕೊಡಂಗಿಲ್ಲ ನಿನಗೆ. ಇಲ್ಲ, ನಾ ಎಲ್ಲಿ ಹೋಗಂಗಿಲ್ಲ, ಕೋಟಿಗೆ ಹೋಗಿನ. ಎಲ್ಲಾರ ಹೋಗು, ನಾನು ಕೋರ್ಟ್ನಾಗ ಹೇಳ್ತೀನಿ ನೀ ಏನೇನು ಮಾಡಿ ಏನೇನು ಬಿಟ್ಟು. ಆಮೇಲೆ ಒಂದು ಮಗುನ ಹಡಿದ್ಮೇಲೆ ಆ ಮಗುನ ಜೋಪಾನ ಮಾಡ್ಬೇಕು ನೀನು. ನಾನು ಹೇಳ್ತೀನಿ ಅಲ್ಲಿ ಕೋರ್ಟ್ನಾಗ, ಬರೀ ಎದಿ ಹಾಲು ಕುಡ್ಸಾಕ ರೊಕ್ಕ ತೊಗೊಂಡಾಡ್ರಿ ಈಕಿ ಅಂತ ಹೇಳ್ತೀನಿ ನಾ. ನಾನು ನಿಮ್ಕಿನ ಪಕ್ಕದೀನಿ, ನಾನು ತಿರುಗಿ ಬೀಳ್ತೀನಿ. ನನಗೆ ಇವ್ರು ರೊಕ್ಕ ಕೊಟ್ಟಾರಂತಾರಲ್ಲ ಎಲ್ಲ ಸುಳ್ಳು ರೀ. ರೊಕ್ಕ ಕೊಟ್ಟಿದ್ದಕ್ಕೆ ಸಾಕ್ಷಿ ಏನಂತ ಕೇಳ್ತೀನಿ, ಏನು ಪ್ರೂಫ್ ಅಂತ ಕೇಳ್ತೀನಿ. ಹಿಂಗೆ ಮಾಡ್ತಿ ಅಂತ ಗೊತ್ತಿತ್ತ ನನ್ನ ಮಗಳ. ಅದಕ್ಕೆ ರೊಕ್ಕ ಕೊಡೋ ಮುಂದೆ ನನ್ನ ಅಳಿಯನ ಕೈಲಿ ನಾನು ಫೋಟೋ ತೆಗಿಸಿಟ್ಟಿನಿ. ನೀ ಹಿಂಗೆ ಮಾಡ್ತಿ ಅಂತ ಗೊತ್ತಿತ್ತು ನನಗೆ. ನೀ ತಾಯಲ್ಲ ನಾಯಿ. ಈಗ ಅವ್ರವ ಏನಂತ ಮಾತಾಡ್ತಿ? ತಾಯಿಗೆ ಹಂಗೆಲ್ಲ ಮಾತಾಡ್ತಾರೇನ? ನೀ ಏನಂದ್ರು ನಾ ಹಚ್ಕೊಳಂಗಿಲ್ಲ.
ಯಾಕಂದ್ರೆ ನನಗೊಬ್ಬಾಕಿ ಮಗಳು ಅದಾಳ ಅನ್ನೋದು ನಾನು ನೆನಪು ಹಾರಿಬಿಟ್ಟಿನಿ. ಯಾವಾಗ ನೀನು ನನ್ನ ಮೊಮ್ಮಗ ಹಾಲು ಕುಡ್ಸಕ್ಕೆ ರೊಕ್ಕ ಕೇಳಿದೆ ಅವತ್ತ ನೀ ನನ್ನ ಪಾಲಿ ಸತ್ತಿ. ನೀ ಏನಂದ್ರೂ ಹೊತ್ಕೊಳಂಗಿಲ್ಲ ನಾನು. ಇನ್ನೂ ಒಂದಿನ ಕಾಲಾವಕಾಶ ಕೊಡ್ತೀನಿ. ಇರು, ಇವತ್ತು ಮನೆ ಓಪ್ಲಿಂಗ್ ಆಗೈತೆ ನಮ್ದು. ಇವತ್ತೊಂದಿನ ಇರು, ಇದ್ಬಿಟ್ಟು ನೀನು ಏನೇನು ಲಗೇಜ್ ಅದಾವು ತೊಗೊಂಡು ಹೋಗ್ಬಿಡು. ನಾನು ಕಷ್ಟಪಡೋದು ನಿನಗೆ ಇಷ್ಟನ? ನಿನಗೇನು ಅನ್ಸೋಲ್ದು ಅನ್ಬಿ. ನನಗೇನು ಅನಿಸ್ಬೇಕು? ಅನ್ಸಕ್ಕೆ ಏನು ಉಳಿಸಿ ನೀನು? ನನ್ನ ತಾಯಿನ ಅಲ್ಲ ಅಂತಂದು ಈಗ ನೀನು ನನಗೆ ಏನು ಅನಿಸ್ತೈತಿ ಹೇಳು? ನನ್ನ ಕಳ್ಳ ಸುಟ್ಟು ಹೋಗೈತಿ ನಿನ್ನ ಮ್ಯಾಗ. ಏನು ಇಟ್ಕೊಂಡಿ ನೀನು? ಗಂಡಂದು ಏನು ಇಟ್ಕೊಂಡಿ? ತಂದೆ ತಾಯಿದು ಏನು ಇಟ್ಕೊಂಡಿ? ಹೆತ್ತ ಮಗಂದರ ಏನು ಇಟ್ಕೊಂಡಿ ನೀನು? ಈ ಸಂತೋಷದ ಟೈಮ್ನಾಗ ಸಿಟ್ಟು ಮಾಡ್ಕೋಬಾರ್ದು ಅಂತ ಸುಮ್ಮನೆ ಬಿಟ್ಟಿನಿ. ಇಲ್ಲ ಅಂತಂದ್ರೆ ನಾಲ್ಕು ಬಿಟ್ಟು ಬಿಡ್ತಿದ್ದೆ ನಿನಗೆ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಕಷ್ಟ ಕಾಲದಾಗ ಗಂಡನ ಬಿಟ್ಟು ಹೋಗ್ಬಿಡೋದು. ಈಗ ನಮ್ಮ ಅಣ್ಣಗ ಸುಖ ಬಂದತನ ಎಲ್ಲಾದ್ರಾಗೂ ಪಾಲ್ ಕೇಳೋದನ, ಎಲ್ಲ ಕೊಡೋದೆಲ್ಲ ಕೊಟ್ಟಾನ. ಈಗ ಮತ್ತೆ ಒಂದು ಹೊಸ ನಾಟಕ ಎಬ್ಸಾಳ. ಈ ನಾಟಕ ನಡೆಯಂಗೇ ಇಲ್ಲ. ಗಂಡ ಕಷ್ಟ ಕಾಲದಾಗಿದ್ದಾಗ ಅವನು ಬೆನ್ನೆಲ್ಲ ಬಾಯಿ ನಿಂದಿರ್ಬೇಕಿತ್ತು. ನಮ್ಮ ಅಣ್ಣನ ಯಾ ಮಟ್ಟಿಗೆ ಕೀಳಾಗಿ ನೋಡಿ ನೀನು ಗಂಡ ಅನ್ನೋದು ಒಂದಿಟ್ರೆ ಇಟ್ಕೊಂಡ್ಯಾ ನೀನು? ಹೋಲ್ ಬಿಡು ಮೀನಾಕ್ಷಿ, ಆಕಿ ಬಗ್ಗೆ ಮಾತಾಡೋಕ್ಕೂ ನನಗಿಷ್ಟ ಇಲ್ಲ. ಇವತ್ತು ಸಿಟ್ಟು ಮಾಡ್ಕೊಳಕ್ಕೂ ನನಗಿಷ್ಟ ಇಲ್ಲ. ಸುಮ್ಮಿದ್ದು ಬಿಡ್ರಿ. ಇವತ್ತೊಂದಿನ ಇದ್ದು ನಾಳೆ ಮುಂಚೆನೇ ಎದ್ದು ಹೋಗೋಳಕ್ಕೆ. ಎಲ್ಲರೂ ಖುಷಿಯಿಂದ ಇರ್ತೀರಾ, ನಾನು ಇರಕ್ಕೆ ಬಿಡಂಗಿಲ್ಲ. ನಿಮ್ಮನ್ನ ನೋಡಕಂತ್ರಿ ನಾಳೆ ಹೆಂಗೆ ಮಾಡ್ತೀನಿ. ನಾನು ಕಣ್ಣೀರ ಕೈ ತೊಳಿಬೇಕು, ಹಂಗೆ ಗತಿ ಮಾಡ್ತೀನಿ. ಮುಂಜಾನೆ ನೋಡಕಂತ್ರಿ ಹೆಂಗೆ ಮಾಡ್ಬೇಕೇನು ನಿಮ್ಗೆ. ಇಬ್ರು ಅಣ್ಣ ತಂಗಿ ಶ್ರಮಜೀವಿಗಳು, ನೀವು ಶ್ರಮ ಪಟ್ಟಿರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ದ. ತಂದೆ ತಾಯಿ ಆಸ್ತಿ ಒಳಗೆ ಬೆಳೆದು ಸಾಧನೆ ಮಾಡೋದು ದೊಡ್ಡದಲ್ಲ. ತಾವು ಬೆಳೆದು ತಮ್ಮ ಕಾಲ ಮೇಲೆ ತಾವು ನಿಂತು ಕಷ್ಟಪಟ್ಟು ದುಡಿದು ಮುಂದಕ್ಕೆ ಬರ್ತಾರಲ್ಲ, ಆದ ನಿಜವಾದ ಸಾಧನೆ. ಆ ಸಾಧನೆನ ನೀವು ಮೀನಾಕ್ಷಿ ಮಾಡ್ರಿ ಹೇಳಿ ಅಂದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋರಿ, ದೊಡ್ಡ ಮಟ್ಟಕ್ಕೆ ಬೆಳೀರಿ. ನಾವೇನು ಬರೋಣವ ಅಮ್ಮ? ಅದು ಇವತ್ತೊಂದಿನ ಇಲ್ಲೇ ಇರಲ್ಲ. ಇಲ್ಲವ ಯವ್ವ ಹೊಕ್ಕಿನಿ. ಇವತ್ತು ಏನಾರ ನಾ ಇಲ್ಲಿ ಇದ್ದಿದ್ದ ಕರೆ ಆತಂದ್ರೆ ಇವ್ರಾಜ ಇರ್ಭದ್ರ ದೇವ್ರ ಅಕ್ಕನವ ಯವ್ವ. ಬೇಡ ಬೇಡ ಹೊಕ್ಕಿನಿ, ಮತ್ತೆ ಬರ್ತೀನಿ ತಗೋ. ಗುಂಡ ಬರ್ಲಾಪ ರೀ. ಊರಿಗೆ ಹೋಗೋದ ಏನು ಇಲ್ಲೇ ಇರೋದ? ನನಗೆ ಇಲ್ಲಿ ಬಂದ್ಬಿಟ್ರ ಊರಿಗೆ ಹೋಗಕ್ಕೆ ಮನಸ್ಸೇ ಇರಂಗಿಲ್ಲ. ಅತ್ತೀರ್ ನೋಡ್ಬಿಟ್ರೆ ಅಂಕರು ಫಿದಾ ಆಗ್ಬಿಡ್ತೀರಿ. ಅತ್ತಿ ನಿಮ್ಗೆ ಯಾವ್ದು ಇಷ್ಟ ಅದು ಅಡಿಗೆ ಮಾಡಿ ಕೊಡ್ತಾರ, ತಿಂತಿಂದ ಸುಮ್ಮನೆ ಕೂತ್ ಬಿಡ್ರಿ. ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ರಿ. ಇತ್ತ ಕೆಲಸನೂ ಬೇಕು, ಇತ್ತಾಗ ಅವನು ಬೇಕು. ಆಯ್ತು, ನಾಳೆ ಹೋಗೋಣ ಅಂತ. ಅತ್ತಿಯರು ಈ ಮನಿ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಇದಕ್ಕೆಲ್ಲ ಪೇಂಟ್ ಗಿಂಟ್ ಹಚ್ಚಿ ಎಷ್ಟು ಚಂದ ಅವ್ರ ಎಲ್ಲ ಮಾಡ್ಯಾರಂತ್ರಿ ಇದನ್ನ. ಅವನಷ್ಟು ವಯಸ್ಸಾದಾಗ ನಮ್ಗೇನ ಕೆಲಸ ನಿಗುತ್ತಿಲ್ಲ ಅಂತೀನಿ ನಾನು. ಈ ಒಟ್ಟ ಕೈ ಕಾಲ ಸುಮ್ ಕುಂದ್ರಂಗಿಲ್ಲ ನೋಡು. ಇನ್ನು ಕೆಲಸ ಮಾಡಕ್ಕೆ ಅಂದಂಗ ನೀವ್ಯಾಕ ಆ ಮನ್ಯಾಗ ಒಲ್ಲೆಂದ್ರಿ? ಇಲ್ಲೇ ರನ್ ಬಿಡು ಅಂತ ಯಾಕಂದ್ರೆ ರಾಘವಣ್ಣ ಈಗ ಮನಿ ಬಂದಾನ. ಅವ ಮನಿ ಮಗ, ನಾನೇನು ಮನಿ ಮಗ ಅಲ್ಲಲ್ಲ, ಹೌದಿಲ್ಲ? ಅದಕ್ಕೆ ಬೇಡ, ಇದು ಮನಿ ಚಂದ ಇಟ್ಲ, ಅದಕ್ಕೆ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದು. ಬಂದಾಗ ಹೋದಾಗ ಇಲ್ಲೇ ಚಂದ ಇರ್ತೈತಲ್ಲ. ಅವ್ರು ಏನಂತಾರ? ಸುಮ್ಮನೆ ನೀನು ಬೇಡ, ಅದೆಲ್ಲ ಸರಿ ಇರಂಗಿಲ್ಲ. ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಬಿಡು. ಆದ್ರೆ ಅತ್ತಿಯರು ಭಾಳ ಬೇಸರ ಮಾಡ್ಕೊಂಡಿದ್ರು. ಆ ಮನೆಗೆ ಹೋಗಿ ಎದಕ್ಕೆ ಇರ್ತೀರಿ ನೀವಿಬ್ರು? ಊಟ ಇಲ್ಲೇ ಅಲ್ಲಿ ಹೋಗಿ ಇರೋದನ ಅಂತೇಳಿ ಭಯಾಕತ್ತಿದ್ರು. ಅವ್ರು ಅಂತಿರ್ತಾರೆ, ಇರ್ಲಿ ಬಿಡು. ಯಾರ್ಯಾರು ಎಲ್ಲೆಲ್ಲಿ ಇದ್ರೆ ಚಂದ, ಅಲ್ಲೆಲ್ಲಿ ಇದ್ರೆ ಚಂದ. ಮಳಿ ಬರೋಂಗಾಯ್ತು ನಡಿ ಒಳಗೆ. ಇಲ್ಲಿ ಗೌಡ್ರ ಮನಿ ಎಲ್ಲೈತೆ ಅಂತ ಗೊತ್ತನ್ರಪ್ಪ ನಿಮ್ಗೆ? ಅದರ ನಿಮಗೆ ಯಾವ ಗೌಡ್ರ ಮನಿ ಬೇಕಾಗಿತ್ರಿ? ಅದು ಮಲ್ಲನ್ ಗೌಡ್ರು, ಪಾರ್ವತಿ ಗೌಡ್ ಶನ್ಯಾರು ಅವ್ರನ್ನ ನೋಡ್ಬೇಕಿತ್ರಿ ತಂಗಿಯಾರ ನಾವು. ಇವ ಯಾರೇನು? ಇವ ಯಾಕೆ ನಮ್ಮಪ್ಪ ನಮ್ಮವ್ರು ನೋಡ್ಬೇಕು? ನೀನು ಯಾರಂತ ಗೊತ್ತಾಗ್ಲಿಲ್ಲಲ್ಲಪ್ಪ. ನಮಗೆ ಅವರಿಗೆ ಹಿಂದಿಂದ ಪರಿಚಯ ಐತ್ರಿ, ಅದಕ್ಕೆ ಅವ್ರು ಕೂಡ ಮಾತಾಡ್ಬೇಕು. ನಾನು ಪರಿಚಯನ ಈ ನನ್ನ ಮಗನ ಮಮ್ಮಿ ಇಲ್ಲಿ ನೋಡೇ ಇಲ್ಲ ನಾನು. ಯಾರಂತ ಗೊತ್ತಾಗ್ತಾ ಇಲ್ಲ. ಮನಿ ಎಲ್ಲಿ ಐತೆ ಹೇಳ್ರಿ? ಅಂದ್ರೆ ನಾನು ಬಂದಿದ್ದೆ ಭಾಳ ವರ್ಷದ ಹಿಂದೆ. ಅದು ಈಗ ಮನಿ ಹೊಸಾದ್ ಕಟ್ಸ್ಯಾರಂತಲ್ಲ, ಅದಕ್ಕೆ ಅದು ಎಲ್ಲಿ ಐತೆ ಅಂತ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ ನಿಮ್ಮನ್ನ. ಈ ಮನಿ ಮಕ್ಕಳ ಮನಿನ ಗೌಡ್ರ ಮನಿ ರೀ. ಭಾಳ ಉಪಕಾರ ಆತ್ರಿ.